ಜನವರಿ ತಿಂಗಳು ಮುಗಿದು ನ್ಯೂ ಇಯರ್ ವೈಬ್ ಮುಗೀತು ಅಂದ್ರೆ ಯಾರಿಗೆ ಟೆನ್ಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ಅವ್ರ ಪೇರೆಂಟ್ಸ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಬಂತು ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ ಸೀಸನ್ ಶುರುವಾಯಿತು ಅಂತ ಅರ್ಥ. ಮಕ್ಕಳಿಗೆ ಎಕ್ಸಾಮ್ಸ್ ಬಂದ್ರೆ ಪೇರೆಂಟ್ಸ್ಗೂ ಟೆನ್ಷನ್. ಮಕ್ಕಳಿಗೆ ಓದಿಸೋದು ಬರ್ಸೋದು ಇದೆಲ್ಲ ಮಾಡ್ಬೇಕಾಗತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಮಕ್ಕಳ ಮೆಮೊರಿ ಪವರ್ ಶಾರ್ಪ್ ಮಾಡೋಕಿರೋ 4 ಮ್ಯಾಜಿಕಲ್ ಫುಡ್ಸ್ ಬಗ್ಗೆ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಮಕ್ಕಳು ಪ್ರತಿನಿತ್ಯ ಎಷ್ಟೋ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಹೊಸದೇನೋ ಕಲಿತಾರೆ, ಹೊಸದಾಗಿ ಯೋಚನೆ ಮಾಡ್ತಾರೆ, ಸ್ಕಿಲ್ಸ್ ಕಡೆ ಗಮನ ಕೊಡ್ತಾರೆ. ಇವ್ರ ಇಮ್ಯಾಜಿನೇಷನ್ ಶಕ್ತಿನೇ ಅವರ ಆಕ್ಟಿವಿಟಿಗೆ ಫೋಕಸ್ ಮಾಡೋದಿಕ್ಕೆ ಬೇಕಿರೋದು. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ಅವ್ರ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು. ಸೊ ಪೇರೆಂಟ್ಸ್ ಆದವರು ಮಕ್ಕಳ ಈ ಬೆಳವಣಿಗೆ ಬಗ್ಗೆ ಸರಿಯಾಗಿ ಗಮನ ಕೊಡ್ಬೇಕಾಗತ್ತೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಅವಶ್ಯಕವಾಗಿರೋದನ್ನ ನೀಡಬೇಕಾಗತ್ತೆ. ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸುವಂತ, ನೆನಪಿನ ಶಕ್ತಿನ ವೃದ್ಧಿಸುವಂತ 4 ಬೆಸ್ಟ್ ನ್ಯಾಚುರಲ್ ಸೀಡ್ಸ್ ಅಂದ್ರೆ ನೈಸರ್ಗಿಕ ಬೀಜಗಳ ಬಗ್ಗೆ ನಾನು ತಿಳಿಸ್ತೀನಿ. ಮೊದಲನೇದು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್. ಇದು ಮೆದುಳಿನ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತೆ ಫೈಬರ್ ಜಾಸ್ತಿ ಇರುತ್ತೆ. ಹೀಗಾಗಿ ಮೆದುಳಿನ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಅನ್ನ ಉತ್ತಮ ಮಾಡುತ್ತೆ. ಒಮೆಗಾ 3 ಮೆದುಳಿನ ಮೂಡ್ ಮತ್ತೆ ಕಾಗ್ನಿಷನ್ ಅನ್ನ ಕೂಡ ಬಲಪಡಿಸುತ್ತೆ. ಅಂದ್ರೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ಮಕ್ಕಳು ಹೇಗೆ ಯೋಚಿಸ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ ಮತ್ತೆ ವಿಷಯಗಳನ್ನ ಕಂಡು ಹಿಡಿತಾರಲ್ಲ ಅದು. ಫ್ಲಾಕ್ಸ್ ಸೀಡ್ಸ್ ನ ಪುಡಿ ಮಾಡಿ ಅದನ್ನ ಸ್ಮೂತೀಸ್ಗೆ, ಆಮ್ಲೆಟ್ ಅಥವಾ ಚಪಾತಿ, ರೊಟ್ಟಿ ಹಿಟ್ಟಿಗೆ ಆಡ್ ಮಾಡ್ಕೋಬಹುದು. ಚಟ್ನಿ ಪುಡಿಗೂ ಸೇರಿಸ್ಕೋಬಹುದು. ಹೋಲ್ ಫ್ಲಾಕ್ಸ್ ಸೀಡ್ಸ್ ಡೈಜೆಸ್ಟ್ ಆಗಲ್ಲ, ಸೊ ಪುಡಿ ಮಾಡಿನೇ ಕೊಡಿ ಮಕ್ಕಳಿಗೆ. ಎರಡನೇದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್. ಇದನ್ನ ಬ್ರೈನ್ ಬೂಸ್ಟಿಂಗ್ ಸೀಡ್ಸ್ ಅಂತಾನೆ ಕರೀತಾರೆ. ಇದರಲ್ಲಿ ಮ್ಯಾಗ್ನೀಷಿಯಂ, ಜಿಂಕ್, ಐರನ್, ಕಾಪರ್ ಇದೆಲ್ಲ ಇರುತ್ತೆ. ಇದು ಮೆಮೊರಿ ಮತ್ತೆ ಥಿಂಕಿಂಗ್ ಸ್ಕಿಲ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜಿಂಕ್ ಮೆದುಳಿನ ಕಾಗ್ನಿಟಿವ್ ಫಂಕ್ಷನ್ ಮತ್ತೆ ಲರ್ನಿಂಗ್ ಎಬಿಲಿಟಿನ ಹೆಚ್ಚಿಸುತ್ತೆ. ಇದು ಮೆದುಳಿನ ಆರೋಗ್ಯನ ವೃದ್ಧಿಸೋದಕ್ಕೆ ಮತ್ತೆ ನರ್ವ್ ಸಿಸ್ಟಮ್ಗೂ ಕೂಡ ತುಂಬಾನೇ ಒಳ್ಳೆಯದು. ಜಿಂಕ್ ಅಂಶ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನೆನಪಿನ ಶಕ್ತಿ ಮತ್ತೆ ಆಲೋಚನೆಯ ಸಾಮರ್ಥ್ಯನ ಇನ್ನು ಜಾಸ್ತಿ ಮಾಡುತ್ತೆ. ಇದನ್ನ ಡೈರೆಕ್ಟ್ ಆಗಿ ತಿನ್ಬಹುದು ಅಥವಾ ಸಲಾಡ್ಸ್, ಸ್ಮೂದಿಗೆ ಸೇರಿಸ್ಕೊಳ್ಬಹುದು. ಮುದ್ದೆ, ಚಪಾತಿ, ಚಟ್ನಿ ಪುಡಿಗೆ ಕೂಡ ಇದರ ಪುಡಿನ ಸೇರಿಸ್ಕೊಳ್ಬಹುದು. ರೋಸ್ಟೆಡ್ ಸೀಡ್ಸ್ ಏನಾದ್ರೂ ಇದ್ರೆ ಅದನ್ನ ಸ್ನಾಕ್ ಆಗಿ ಕೂಡ ತಿನ್ಬಹುದು. ಮೂರನೇದು ಚಿಯಾ ಬೀಜ ಅಂದ್ರೆ ಚಿಯಾ ಸೀಡ್ಸ್. ಇದರಲ್ಲಿ ಫೈಬರ್, ಪ್ರೋಟೀನ್, ಒಮೆಗಾ 3 ಫ್ಯಾಟಿ ಆಸಿಡ್, ಆಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ಇರುತ್ತೆ. ಇದು ಮಕ್ಕಳ ಡೈಜೆಷನ್ ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಚಿಯಾ ಬೀಜದಲ್ಲಿ ಸಾಕಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳಿದೆ. ಮಗುವಿನ ಆಹಾರದಲ್ಲಿ ಇದನ್ನ ಸೇರಿಸಿದ್ರೆ ಅವರ ಮಾನಸಿಕ ಬೆಳವಣಿಗೆ ಕೂಡ ಇದರಲ್ಲಾಗತ್ತೆ. ಚಿಯಾ ಸೀಡ್ಸ್ ನ ಯಾವಾಗ್ಲೂ ಸೋಕ್ ಮಾಡಿನೇ ತಿನ್ಬೇಕು. ನೀರು, ಹಾಲು ಯಾವ್ದ್ರಲ್ಲಾದ್ರೂ ನೆನೆಸಿಟ್ಟು ಅದನ್ನ ನೀರ್ಗೋ, ಸ್ಮೂದೀಸ್ಗೆ ಅಥವಾ ಜ್ಯೂಸ್ಗೆ ಸೇರಿಸ್ಕೊಂಡು ಕುಡಿಬಹುದು. ನಾಲ್ಕನೇದು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್. ಇದರಲ್ಲಿ ವಿಟಮಿನ್ ಇ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಫೋಲೇಟ್ ಇದೆಲ್ಲ ಇರುತ್ತೆ. ಇದು ಮೆದುಳಿನ ಆಕ್ಸಿಡೇಟಿವ್ ಸ್ಟ್ರೆಸ್ ಇದನ್ನ ಕಮ್ಮಿ ಮಾಡುತ್ತೆ ಮತ್ತೆ ಮೆಮೊರಿ ಮತ್ತೆ ಬ್ರೈನ್ ಫಂಕ್ಷನ್ ಅನ್ನ ಕೂಡ ಉತ್ತಮ ಮಾಡುತ್ತೆ. ಇದರಲ್ಲಿ ಐರನ್ ಇರೋದ್ರಿಂದ ಇದು ಆಕ್ಸಿಜನ್ ಸರ್ಕ್ಯುಲೇಷನ್ ಸುಧಾರಿಸಿ ಮೆದುಳಿನ ಅಲರ್ಟ್ನೆಸ್ ನ ಹೆಚ್ಚಿಸುತ್ತೆ. ಮಕ್ಕಳಿಗೆ ಇದನ್ನ ಪೌಡರ್ ರೂಪದಲ್ಲಿ ಕೊಡಿ. ಸಲಾಡ್, ಚಟ್ನಿ ಪುಡಿ ಇದನ್ನಲ್ಲಿ ಸೇರಿಸಬಹುದು. ಅನ್ಸಾಲ್ಟೆಡ್ ಮತ್ತೆ ಲೈಟ್ಲಿ ರೋಸ್ಟೆಡ್ ಸೀಡ್ಸ್ ಏನಾದ್ರೂ ಆದ್ರೆ ತುಂಬಾನೇ ಬೆಸ್ಟ್. ಬಟ್ ತುಂಬಾ ಸಾಲ್ಟ್ ಅಥವಾ ಶುಗರ್ ಸೇರಿಸೋದನ್ನ ಅವಾಯ್ಡ್ ಮಾಡಿ. ಒಂದು ಸಲ ಹೈಲೈಟ್ ನೋಡ್ಕೊಂಡ್ ಬಂದ್ಬಿಡೋಣ. ಫ್ಲಾಕ್ಸ್ ಸೀಡ್ಸ್ ನ ಪುಡಿ ಮಾಡಿ ಮಾತ್ರ ತಿನ್ಬೇಕು. ಹೋಲ್ ಸೀಡ್ಸ್ ಡೈಜೆಸ್ಟ್ ಆಗೋದಿಲ್ಲ. ಪಂಪ್ಕಿನ್ ಸೀಡ್ಸ್ ನ ಡೈರೆಕ್ಟ್ ಆಗಿ ಸ್ನಾಕ್ ತರ ತಿನ್ಬಹುದು. ಚಿಯಾ ಸೀಡ್ಸ್ ನ ಸೋಕ್ ಮಾಡಿನೇ ತಿನ್ಬೇಕು. ಸನ್ಫ್ಲವರ್ ಸೀಡ್ಸ್ ನ ಪೌಡರ್ ರೂಪದಲ್ಲಿ ಕನ್ಸ್ಯೂಮ್ ಮಾಡಬಹುದು. ಇದೇ ರೀತಿ ಮತ್ತಷ್ಟು ಹೆಲ್ತ್ ಟಿಪ್ಸ್ಗೆ ನೋಡ್ತಾ ಇರಿ GSS ಮಾಧ್ಯಮ. ಇದು ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.